ನಮಸ್ಕಾರ, ಮುಜಾವರ್ ಚಾನಲ್ಗೆ ಸ್ವಾಗತ. ನಮ್ಮ ಮೊಯ್ದು ರೈತ ಕಹಿ ಹೀರಿಕಾಯ್ದು ಬಗ್ಗೆ ಮಾಹಿತಿ ಹೇಳಕತ್ತಾರ. ಇನ್ನೊಂದು ವಿಡಿಯೋ ಮಾಡಿ ಅದ್ರಾಗ ಒಂದು 2-3 ಥರದ್ದು ಹೇಳಿವಿ ನಾವು. ಆದರೂ ಈಗ ಇನ್ನೊಂದು ಮಾಡಕತ್ತೀವಿ. ಅದಕ್ಕೆ ನೀವೈತಲ್ಲ ಇದನ್ನ ಆದಷ್ಟು ಬೇರೆ ಜನರಿಗೆ ಶೇರ್ ಮಾಡಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಲೋಕಲ್ ಗ್ರೂಪ್ಗಳು ಇರ್ತಾವಲ್ಲ ಅದಕ್ಕೆಲ್ಲ ಶೇರ್ ಮಾಡಿರಿ ಅಂದ್ರೆ ನಮ್ಮ ಈಗ ಯೂಟ್ಯೂಬ್ ಚಾನಲಿಂದ ಅವರು ಒಂದಿಟ್ಟು ನೋಡಿ ಉಪಯೋಗ ಅಂತ ತೊಗೊಳ್ಳಿ. ಯಾಕಂತಂದ್ರೆ ಈಗ ದುರ್ಬಲ ಸಸ್ಯಗಳಿರ್ತಾವೆ, ಒಂದು ಕಡೆ ಸಿಗ್ತಿರಂಗಿಲ್ಲ. ಅವೆಲ್ಲ ನಾವು ಹುಡುಕಾಡಿ ಅವ್ರ ಬಗ್ಗೆ ಅಡ್ಡಾಡಿ ವಿಡಿಯೋ ಮಾಡ್ತಾ ಇರ್ತೀವಿ. ಬೇರೆದವ್ರಿಗೆ ಮಾಡಿದ್ರಂದ್ರೆ ಅವರು ಇದ್ರ ಬಗ್ಗೆ ಉಪಯೋಗ ತೊಗೋತಾರೆ. ಅವ್ರಿಗೆ ಏನಾರು ತೊಂದರೆ ಆಗಿರ್ತಾವೆ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇಲ್ಲಿ ಕಾಯಿ ತೋರಿಸ್ತೀನಿ. ಫಸ್ಟ್ಗೆ ಕಾಯಿ ಹೂವು ತೋರಿಸಿ ಅವ್ರು ಅದ್ರ ಬಗ್ಗೆ ಹೇಳ್ತಾರೆ. ಈಗ ಕಾಯಿ ಹಿಂಗೆ ಹಾಕತ್ರಿ, ಹಿರಿಕಾಯಿ ಕಹಿ ಕಾಯಿ ಅಂದರೆ ಇದು ತಿನ್ನಕ್ಕೆ ಹೋದ್ರೆ ಇಸ ಇರ್ತದೆ ಸ್ವಲ್ಪ ತಿನ್ನಕ್ಕೆ. ಅದಕ್ಕೆ ಮಂದಿ ಏನು ಮಾಡಿಬಿಡ್ತಾರೆ, ಇದನ್ನು ಅಡುಗೆ ಬರೋದಿಲ್ಲ ಬಿಡ ಅಂತೇಳಿ ಕಿತ್ತು ತೆಗೆದು ಬಿಡ್ತಾರೆ. ಇಸ ಐತೆ ಅಂತೇಳಿ, ಕಹಿ ಐತಿ ಅಂತೇಳಿ. ಅದಕ್ಕೆ ಅದ್ರ ಹೂವು ಹಿಂಗೆ ಇರ್ತೈತಿ. ಅದ್ರ ಎಲೆ ಈಗ ಇಲ್ಲಿ ಆಗೈತೆ ನೋಡ್ರಿ, ಎಲೆ ಸೇಮ್ ಹೀರಿಕಾಯಿ ಅದ್ರಗತ್ತೇನೆ. ಆದರೆ ಸ್ವಲ್ಪ ಇದು ಕಹಿ ಇರ್ತೈತಿ. ಕಾಯಿ ತಿಂದ್ರೆ ಪಲ್ಯದ ಮಾಡೋಕೆ ಯೂಸ್ ಆಗಂಗಿಲ್ಲ. ಇದು ಹೀರಿಕಾಯಿ ಇದು ಇಷ್ಟ ದೊಡ್ಡದು ಭಾಳ ಆಗಂಗಿಲ್ಲ. ಇದು ದುಮ್ಮಕ್ಕಾಗುತ್ತೆ. ಅದ್ರ ಬಗ್ಗೆ ವೈದ್ಯ ಐತಲ್ಲ ಮಾಹಿತಿ ಹೇಳ್ತಾರೆ ನೋಡ್ರಿ. ನಮಸ್ಕಾರ, ಮುಜಾವರ್ ಚಾನಲ್ಗೆ ಸ್ವಾಗತ. ಇದು ನೋಡ್ರಿ, ಇದು ಹೀರಿಕಾಯಿ ಬೆಳ್ಳಿ ಇಲ್ಲಿ ಐತೆ ನೋಡ್ರಿ. ನಾವು ಹಚ್ಚಿದ್ದು ಹೀರಿಕಾಯಿ ಬೆಳ್ಳಿ ಎಷ್ಟು ಸುಂದರವಾಗಿ ಐತೆ ನೋಡ್ರಿ. ಎಷ್ಟು ಚಂದ ಐತಿ. ಇಲ್ಲಿ ನೋಡ್ರಿ, ಇದು ಗದಿಗೆ ಕಾಣಿಸ್ತದೆ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಹೆಂಗೆ ಕಾಣಿಸ್ತದೆ ನೋಡ್ರಿ. ಇದು ಏನು ರೀ, ಇನ್ನ ಹರಿದಲ್ಲ. ಇದಕ್ಕೆ ಹಣ್ಣು ಅಂದ್ರೆ ಇದು ಬಂಗಾರ ಅಂತೇ. ನಾವು ಹೀರಿಕಾಯಿ ಅಲ್ಲಿ ಇದು ಬಂಗಾರ ಅಂತೇವೆ ನಾವು. ಇದು ನಮ್ಮ ವೈದ್ಯಕೀಯ ಇದ್ರೊಳಗೆ ಇದ್ರೊಳಗೆ ಜೀವನದೊಳಗೆ ನಂದು. ಯಾಕಂದ್ರೆ 6ನೇ ತಲೆ ಇದು ಹೆಂಗೆ ಕಾಣಿಸ್ತದೆ ನೋಡ್ರಿ. ಎಷ್ಟು ಸುಂದರವಾಗಿ ಕಾಣಿಸ್ತದೆ ನೋಡ್ರಿ. ಇದು ಹೀರಿಕಾಯಿ ನೈತಲ್ರಿ. ಈ ಹೀರಿಕಾಯಿ ಎದಕ್ಕೆ ಬರ್ತದಪ್ಪ ಅಂತಂದ್ರೆ, ನಾವು ಮುಂದಿನ ಮೊದಲೊಂದು ವಿಡಿಯೋದಾಗ ಹಾಕಿದ್ದೇವೆ ನಾವು. ಅದು ಬೇರೆ ಇದಕ್ಕೆ ಭಾಳ ಸಾಕಷ್ಟು ಗುಣ ಅದಾವೆ. ಇದಕ್ಕೆ ಪೂರ ಹಿಡಿಲಿ ನಮ್ಮ ಅಂಗಾಲ ಹಿಡಿದ ಕಿಸಿಂದ ಅಳ್ನೈತಿ ತಕ್ಕ ನಾವು ಹೇಳಿದ್ರು ಇದರ ಒಳಗೆ ಕಡಿಮೆ ಅದಾವೆ. ಮತ್ತು ಇಷ್ಟು ಔಷಧ ಆಗುವಂಥ ಸಸ್ಯ ಇದು ಹೀರಿಕಾಯಿ ಏನು ರೀ. ಇದ್ರೊಳಗೆ ನಾವು ಮೊದಲ ವಿಡಿಯೋದಾಗ 2 ಹೇಳೀನಿ ನಿಮಗೆ. ಈ ಹೀರಿಕಾಯಿ ಒಳಗೆ ಎದಕ್ಕೆ ಬರ್ತದಪ್ಪ ಅಂದ್ರೆ, ಕೆಲವೊಂದು ಮಂದಿ ಏನೈತಲ್ಲ ಮಾಟ ಮಂತ್ರ ಮಾಡ್ಯಾರ, ನನ್ನ ಹೊಟ್ಟೆ ಉಬ್ಬೈತಿ, ನನ್ನ ಕಾಲು ಉಬ್ಬೈತಿ, ಕುಂಡು ಉಬ್ಬೈತಿ ತಿರ್ತಾರೆ ನೋಡೋದು. ಅದಕ್ಕೆ ಏನು ಮಾಡ್ತೇವೆ ಅಂದ್ರೆ ನಾವು ಈ ಹೀರಿಕಾಯ್ದು ಏನೈತಲ್ರಿ, ಈ ಹೀರಿಕಾಯಿ ತಪ್ಪಲಿತ್ತಂದ್ರೆ ಹೀರಿಕಾಯಿ ತಪ್ಪಲದೊಳಗೆ ಮಾಡ್ತೇವೆ. ಇಲ್ಲಪ್ಪ, ಹೀರಿಕಾಯಿ ತಪ್ಪಲ್ದು ಹ್ಯಾಂಗೆ ಮಾಡ್ಬೇಕಪ್ಪ ಅಂದ್ರೆ, 1 ಗ್ಲಾಸ್ ಆಡಿನ ಹಾಲು ಬೇಕು. ಏನು ರೀ, ನೀವು ಬರ್ಕೋತಿದ್ರೆ ಬರ್ಕೋರಿ. ಮಾಟ ಮಾಡ್ಯಾರ, ನನ್ನ ಹೊಟ್ಟೆ ಒಳಗೆ ಯಾವುದೇ ಎಷ್ಟು ಕೊಟ್ಟರು ಏನೂ ಆರಾಮಾಗಿರಲಿಲ್ಲ ಅಂದ್ರೆ ನಾವು ಲಾಸ್ಟಿಗೆ ಆರಾಮ ಮಾಡ್ತಿರ್ತೇವೆ. ನಮ್ಮ ಬಲ್ಯಕ ಅಂಥದ್ದು ಇದು ಐತಿ. ಎಷ್ಟೋ ಮಂದಿಗೆ ಹೇಳ್ತಿರ್ತೇವೆ ನಾವು. ಅದಕ್ಕೇನೈತಲ್ಲ, ಎಲ್ಲರೂ ಔಷಧ ಕೊಟ್ಟು ಎಲ್ಲರದ್ದು ನೋಡಿ ಹೇಳಪ್ಪ ಅಂತಿರ್ತಾರೆ. ನಮ್ಮ ಬಲ್ಯಾಕ ಪೇಷಂಟ್ಗಳು ಬಂದು. ಯಾಕಂದ್ರೆ ಅವ್ರು ಧೈರ್ಯನ ಸಾಲೋದಿಲ್ಲ. ಯಾಕಂದ್ರೆ ಇಡೀ ಹೆಚ್ಚಿಗೆ ದೇಹಕ್ಕೆ ಏನೈತಲ್ಲ, ಅತಿಯಾದ ಹೆಚ್ಚಿಗೆ ಪಿತ್ತ ಆಯ್ತಂದ್ರೆ ಏನೈತಲ್ಲ, ಮಾತ್ರ ಕಂಡುಬಿಡ್ತಾವೆ ಅವ್ರಿಗೆ. ಹೊಟ್ಯಾಗ ಹಾಕೋದು ಐತಿ, ನಾನು ಕೂನ್ ಐತಿ ಹಾಕ್ತಿರ್ತಾರೆ ಹಡ್ಸಿಕೊಂಡ್ರು ಒಬ್ರಿಗೊಬ್ರು. ಅದು ಕೆಟ್ಟ ಕೆಲಸ ಅಂತರೂ ಮಾಡಬಾರ್ದು. ಮಾಡಿದ್ರಂದ್ರೂ ನಾವು ಏನು ಮಾಡಿಬಿಡ್ತೇವೆ. ಇದಕ್ಕೇನೈತಲ್ಲ, ಇದರ ತಪ್ಪಲಿತ್ತಂದ್ರೆ ಅವಾಗಿನ ಇದ್ರಾಗ ಅವ್ರು ಬಂದಾಕರೆ ನಮ್ಮ ಬಲ್ಯಾಕ ಇದು ತಪ್ಪಲಿತ್ತಂದ್ರೆ, ತಪ್ಪಲ ಏನೈತಲ್ಲ 3 ಎಲೆ ತಪ್ಪಲ ತೊಗೋತೇವೆ ನಾವು. ಇಂಥವು ಸಣ್ಣ ಇರಲಕ್ಕ ದೊಡ್ಡ ಇರಲಕ್ಕ ಎಲೆ ಇಂಥವು 3 ಎಲೆ ತೊಗೋತೇವೆ. ಇಂಥವು ಈಗ ರೀ ಇಲ್ಲದಾವ ನೋಡ್ರಿ. ಈಗ ರೀ ಇದು ಐತಲ್ರಿ, 3 ಎಲೆ ತೊಗೋತೇವೆ ನಾವು. ಇಂಥವು 1 2 3 ತೊಗೊಂಡು ಕಿಸಿದ್ದು ಏನು ಮಾಡ್ತೇವೆ, ಇದಕ್ಕೆ ಚೆಂದಾಗಿ ಅರಿತೇವೆ. ಇದಕ್ಕೆ ಅರದ ಕಿಸಿಂದ ಏನು ಮಾಡ್ತೇವೆ, ಕೂರ ಐತೇನ್ರಿ, ಅರದ ಕಿಸಿಂದ ಆಡಿನ ಹಾಲು ಬೇಕು, ಮೇಕೆ ಹಾಲು. ಮತ್ತು ಆ ಹಾಲ್ನಾಗ ಬರೋದಿಲ್ಲ. ನಾ ಎಮ್ಮೆ ತಿಂತೀನಿ, ನಾ ಆಕಳದ್ದು ಹಾಕ್ತೀನಿ, ಅದರದ್ದು ಹಾಕ್ತೀನಿ. ಇಲ್ಲ, ಇದ್ರದ್ದೊಂದು ಮೊದಲಿನಿಂದ ನಾವು ತಳದಿಂದ ಕೊಟ್ಟಿದ್ದು ಬಂದಿದ್ದೈತಿ. ಆಕಳ ಹಾಲಿನೊಳಗೆ ಬರಬೇಕಿದು ಮೇಕೆ ಹಾಲು ಆಡಿನ ಹಾಲು ಅಂತೇವೆ ನಾವು ಇಲ್ಲಿ. ಮತ್ತು ನೀವು ಆಕಳ ಹಾಲ್ನಾಗಿಲ್ಲ, ಎಮ್ಮೆ ಹಾಲ್ನಾಗಿಲ್ಲ, ಒಂಟಿ ಹಾಲ್ನಾಗೂ ಇಲ್ಲ. ನೀವು ಯಾವ್ದು ಕತ್ತಿ ಹಾಲ್ನಾಗೂ ಮಾಡಿದರೂ ಬರೋದಿಲ್ಲ. ನಿಮಗೆ ನೋಡೋದೇ ಇತ್ತು, ಮಾಡೋದೇ ಇತ್ತು. ಅದ್ರ ಹೊಟ್ಟೆದ್ದು ಹೆಣ್ಣು ಮಗಳು ಇರಲಕ್ಕ, ಗಂಡಸು ಮಗ ಇರಲಕ್ಕ, ಯಾರೇ ಇರಲಕ್ಕ, ಅವ್ರಿಗೆಲ್ಲ ತೆಗಿದೇ ಇತ್ತಂದ್ರೆ ಯಾಕಂದ್ರೆ ಯಾರು ಹಡ್ಸಿಗಂಡು ಮಗನೂ ಹಾಕೋದಿಲ್ಲ. ನಾನು ಕೂನೈತಿ. ಎಷ್ಟೋ ವೈದ್ಯಕೀಯ ಮಾಡ್ತಾರೆ, ಸಾಯ ಮುಂದೆ ಹಾಗೆ ಹೋಗ್ತಾರೆ. ನಾನಂತರೂ ಇಲ್ಲೇ ಇಟ್ಟು ಹೋಗ್ಬೇಕಂತ ನನ್ನೊಂದು ಅಂದಾಜು ಐತಿ. ಅದ್ರ ಸಲಾಗಿ ನಾನು ಹೇಳಾಕತ್ತೀನಿ. ಏನು ರೀ, ನಾ ಏನು ಮುಚ್ಕೊಂಡು ಸಾಯಬಾರ್ದು. ಮುಂದಿನವ್ರಿಗೆ ಏನೈತಲ್ಲ, ಏನಾರು ಇದ್ದಿದ್ದು ಒಂದು ಜರ ತೋರಿಸಿ ಹೋಗ್ಬೇಕು. ಎಷ್ಟೋ ಮಂದಿ ಹೋದ್ರೆ, ನಮ್ಮ ಮುತ್ತಾರು ಹೋದರು, ನಮ್ಮ ತಾತಾರು ಹೋದರು, ಎಲ್ಲರೂ ಹೋದ್ರು ಸುದ್ಗೆ ಏನೈತಲ್ಲ, ನಾವು ಒಬ್ಬರು ಉಳಿದೇವಿ. ಈಗ ನಾವು ಹೋದೆವು ಅಂದ್ರೆ ಮುಂದಿನವ್ರು ಪೀಡಿಯವ್ರು ಮಾಡ್ಬೇಕಲ್ಲ. ಅದ್ರಾಗೇನು ಎಣ್ಣೆ ಹೊಡೆದೊಳ್ದೆ ಇಂಥ ವನಸ್ಪತಿಗಳು ಹಾಳು ಮಾಡ್ತಿರ್ತಾರೆ. ನಾನು ರೈತರಾದ್ರಲ್ಲಿ ಯಾರು ಬೆಕ್ಕದ ಅಲ್ಲಿ, ನಾನು ರೈತಗಿರಲಕ್ಕ, ರೈತರ ಮನೆಯಾಗೆ ಇರಲಕ್ಕ. ಹಿಂಗೆ ಆಯಿತು ಅಂತ ಅವ್ರಿಗೆ ತಿಳಿತಂದ್ರೆ ಅವರೇ ಮಾಡ್ಕೋಬೇಕು. ನಾನೇ ಮಾಡಿ ಕಿಸಿಂದ ನಿಮಗೆ ಉದ್ಧಾರ ಎಷ್ಟು ದಿವಸ ಮಾಡವ ನಾನು ಇರು ತಕ ಮಾಡ್ತೀನಿ. ನನಗೆ ಎಷ್ಟು ಆಗ್ತೈತೆ ಅಷ್ಟು ನೀದಷ್ಟು ಮಾಡವ ನಾನು.
ಮುಂದಿನ ಏನೈತಲ್ಲ ಮುಂದಿನ ಪೀಳಿಗೆ ಮತ್ತು ನೀವು ಏನೈತಲ್ಲ ಎಲ್ಲರೂ ನನ್ನ ರೈತರು ಏನೈತಲ್ಲ ನಮ್ಮ ಭೂಮಿ ಒಳಗೆ ಬೆಳೆಯುವಂಥವು ಇರ್ತಾವೆ. ಇದ್ರೊಳಗೆ ಔಷಧ ನೀವು ತಯಾರು ಮಾಡ್ಕೋಬೇಕು. ಔಷಧ ತಯಾರು ಮಾಡ್ಕೊಂಡ್ರೆ ಒಬ್ರಿಗೊಬ್ರು ಅನುಕೂಲ ಆಗಬೇಕು. ಯಾಕಂದ್ರೆ ಅನುಕೂಲ ಆಗುವಂಥದ್ದೇ ನಾ ಹೇಳಿಕಿಸಿಂದ ಬಿಡ್ತೀನಿ ನಿಮಗೆ. ನೀವು ಆದರೂ ಏನು ನಮ್ಮ ಚಾನಲ್ ನೋಡ್ತೀರಿ, ಎಲ್ಲೇ ಒಂದು ತವಲಿ ಒಂದು ಊರಾಗ ಒಬ್ಬರು ನಾ ಹೇಳಿದ್ದೆ ಆ ಟೈಪ್ ಮಾಡಿದ್ರು, ಹಾವು ಕಡ್ದಿತ್ತು, ಹಾವು ಕಡಿದ್ರೆ ಏನು ತೊಗೋಬೇಕಂತ ನನಗೇನು ಕೇಳಿಲ್ಲ ಅವರು. ಆ ಟೈಪ್ ನಮ್ಮ ಸಾಹೇಬ್ರು ಹೆಂಗೆ ಹೇಳ್ಯಾರ, ಮುಜಾವರ್ ಸಾಹೇಬರು, ಆ ಟೈಪ್ ತೊಗೊಂಡ್ರೆ ಇದು ಹಾವಿನ ಹಿಸ ಇಳಿತದ ಅನ್ನೋದು ಅವ್ರಿಗೆ ನನ್ನ ಮೇಲೆ ನಂಬಿಕೆ. ಅದು ತಪ್ಪಲ ಮೇಲೆ ನಂಬಿಕೆ ಇಡ್ರಿ ಅದಿನ ನಾನು. ಕೆಲವೊಂದು ಮಂದಿ ನನ್ನ ಮೇಲೆ ನಂಬಿಕೆ ಇಲ್ಲ. ನಾ ಹೇಳದಂಗೆ ಮಾಡ್ಕಿಸಿನ ತೊಗೊಂಡ್ರು ಅವರು ಒಂದೇ ದಿನದಾಗ ಆರಾಮಾಗಿಬಿಟ್ರು. ನಾಗರಾಮ್ ಕಡ್ದಿದ್ದು ಕೆಲವೊಂದು ಮಂದಿ ಇಂಥದ್ದು ಔಷಧ ಅದು ಇದು ಮಾಡ್ಕೊತ ಹೋಗ್ತಿದ್ದೇವೆ. ಇದ್ರದ್ದು ಏನೈತಲ್ಲ ಇದರ ಒಳಗೆ ಏನೈತಲ್ಲ ನಮ್ಮ ಹೊಟ್ಟೆ ಒಳಗೆ ಮಾಡಿಸಿದ್ದು ಎಲ್ಲ ಹೋಗ್ತೈತಿ. ಮಾನಸಿಕ ಹೋಗೋದಿಲ್ಲ ತಲೆಯಂದು ಏನೈತಲ್ಲ ಮೊದಲೇ ಎಷ್ಟೋ ಮಂದಿ ಏನೈತಲ್ಲ ತಲೆಯಂದು ಬರೀ ಒಬ್ಬ ನಿಂಬಿಕಾಯಿ ತಂದು ಕಿಸಿಂದ ಮನೆ ಮುಂದೆ ಇಟ್ಟಿದ್ದ ಅವ ಸುಮ್ಮ ತಂದು ಇಟ್ಟಿದ್ರೆ ಅವ ಮಾನಸಿಕಿತ್ತು. ಮಾನಸಿಕನೂ ಹೋಗುವಂಥದ್ದು ಮತ್ತು ಮಾಡಿಸಿದ್ದು ಹೋಗುವಂಥದ್ದು. ಇಡೀ ದೇಹಕ್ಕೆ ಏನೈತಲ್ಲ ಗ್ಯಾಸ್ ಆಗೋದು, ಹೊಟ್ಟೆ ನುಸೋದು ಅಥವಾ ಏನೇನೇ ಇರಲಕ್ಕ ಅದಕ್ಕೇನೈತಲ್ಲ 3 ಎಲೆ ಅರ್ಧ ಕಿಸಿದ್ದು ಏನೈತಲ್ಲ ಚೆಂದಾಗಿ ಅರಿದು ಅರ್ಧ ಕಿಸಿದ್ದು ಇದರ ರಸ ತೆಗೆದು ಎಲೆಗಳು ಇದ್ದು ಅಂದ್ರೆ ಅವಾಗಿನ ಕಾಲದಾಗ ಇದ್ದು ಅಂದ್ರೆ ಈಗ ಮಳೆ ನಾವು ಬೇಸಿಗೆಯಲ್ಲಿ ಎಲೆ ಅಂತೂ ಸಿಗೋದಿಲ್ಲ. ನಾವು ಕೆಲವೊಂದು ಮಂದಿಗೆ ಏನು ಮಾಡಿಬಿಡ್ತಿದ್ದೇವೆ, ಇವು ಬೀಜಗಳು ಏನದಾವಲ್ಲ ಇದ್ರ ಬೀಜ ಸಿಲ್ಕಿಗಳು ಎಲ್ಲ ತೆಗಿತೇವೆ. ಎಲ್ಲ ಮ್ಯಾಲಿನ ಚಿಟ್ಕಿ ತೆಗಿತೇವೆ. ಬೀಜದ್ದು ಕರ್ಕ ಬೀಜ ಇರ್ತಾವೆ. 5 ಬೀಜ ಏನು ರೀ ಬರ್ಕೋತಿದ್ರೆ ಬರ್ಕೋರಿ, ರೈತರು ಬರ್ಕೋರಿ ಮತ್ತು ನಮ್ಮ ವೈದ್ಯರಿದ್ದರು ಬರ್ಕೋರಿ. ಮುಂದಿನ ಪೀಳಿಗೆ ನಿಮ್ಮ ಸಮಸ್ಯೆ ಅದ್ರೊಳಗೆ ಯಾವಾಗ ಹಂಗೆ ಬರ್ತದೆ ಅನ್ನೋ ಕೂನಿಲ್ಲ. ನಾವು ವೈದ್ಯಕೀಯ ಮಾಡ್ತಿರ್ತೇವೆ. ರಾತ್ರಿನೂ ಬರ್ತಾವೆ ನನ್ನ ಬೆಲ್ಯಾಕ. ಅದು ನನ್ನ ಬೆಲ್ಯಾಕ ಔಷಧ ಇರಲಾರ್ದಂಗೆ ಇಲ್ಲ ನಿಮಗೆ. ಯಾಕಂದ್ರೆ ಇದು ಇದ್ದಿತ್ತಂದ್ರೂ ನೀವು ತೊಗೊಂಡು ಕಿಸಿಂದ ಮಾಡ್ಬೋದು. ಅದಕ್ಕೆ 5 ಏನೈತಲ್ಲ 5 ಬೀಜ ಏನು ರೀ 5 ಬೀಜ ಏನದಲ್ಲ ಸಣ್ಣಗೆ ಮ್ಯಾಲಿಂದು ಇದು ತೆಗೆದು ಅದಕ್ಕೆ ಏನು ರೀ ಬೀಜಗಳು ಇದರ್ಲಿಂದ ತೆಗೆದು ಕಿಸಿಂದ ಏನೈತಲ್ಲ ಸಣ್ಣಗೆ ಅದಕ್ಕೆ ಏನೈತಲ್ಲ ಅರ್ಧ ಕಿಸಿಂದ ಆಡಿನ ಹಾಲಿನೊಳಗೆ ಎರಡೂ ಇದು ಕೊಟ್ಟಿದ್ದು ನಿಮ್ಗೆ ಆಡಿನ ಹಾಲಿನಾಗೆ ಬರುವಂಥದ್ದು. ಸಣ್ಣಗೆ ಅರ್ಧ ಕಿಸಿಂದ ಏನೈತಲ್ಲ ಅದ್ರಾಗ ಏನೈತಲ್ಲ 1 ಗ್ಲಾಸ್ ಹಾಲಿನಾಗ ಪೂರ ಹಾಲ್ದಾಗ ಏನೈತಲ್ಲ ಕುಡೋದು. ಕೊಟ್ಟು ಕಿಸಿಂದ ಏನೈತಲ್ಲ 1 ದಿವಸ ಏನೈತಲ್ಲ ಆಕಿ ಏನಾಕೆ ಹೆಣ್ಮಗಳು ಇರಲಕ್ಕ ಗಂಡಸ ಮಗ ಇರಲಕ್ಕ ಯಾವ್ದು ಇರಲಕ್ಕ ಹುಚ್ಚಿನ ಗತ್ತಲೆ ಮಾಡಿದ್ರೆ ಸುದ್ಕೆ ನಿಮ್ಗೆ ಒಂದು ಮಾತು ಹೇಳ್ತೀನಿ. ಹುಚ್ಚು ಟೈಪ್ ಮಾಡ್ತಿರ್ತಾವೆ ಒಬ್ಬೊಬ್ರು ಇಲ್ಲಿಕಂದ್ರೆ ಎಲ್ಲರೂ ಹಿಡ್ಕೊಂಡೈತಿ, ಅದು ಮಾಡೈತಿ, ಇದು ಮಾಡಿಸಿದ್ದದಂತೂ ತಿಳ್ಕೊಂಡಿರ್ತಾರೆ. ಎಲ್ಲರಿಗೆ ಬರುವಂಥದ್ದು ಇದು. 1 ದಿವಸ ಪೂರಾ ಮುಂಜಾನೆ ಎದ್ದುಗಳೇನೆ ಕೊಡ್ಬೇಕಾಕಿ ಆಡಿನ ಹಾಲಿನ ಒಳಗೆ. ಮತ್ತೊಂದು ಬೀರ ಏನೂ ಕುಡಿಬಾರ್ದು, ನೀರು ಕುಡಿಬಾರ್ದು, ಏನೂ ಕುಡಿಬಾರ್ದು. ಆಕೆ ಜಳಕ ಅದು ಏನು ಹೆಣ್ಮಗಳು ಇರ್ಲಕ್ಕ ಗಂಡಸ ಮಗ ಇದ್ದು ಜಳಕ ಬಿಳಕ ಎಲ್ಲ ಮಾಡಿಸ್ರಿ. ಅದಕ್ಕೆ ಮಾಡಿಸ್ಕಿಸಿಂದ ಏನೈತಲ್ಲ ಮುಂಜಾನೆ ಎದ್ದುಗಳೇನೆ ಇದು ಕೊಟ್ಬಿಟ್ರಿ ಅಂದ್ರೆ 5 ಬೀಜಗಳನ್ನು ಚೆಂದಾಗಿ ಅರ್ಧ ಕಿಸಿಂದ ಆಡಿನ ಹಾಲಿನೊಳಗೆ ಹಾಕಿಸಿಂದ ಅದರ ಹಾಲಿನೊಳಗೂ ನೀರು ಕುಡಿಸಿರ್ಬಾರ್ದು. ಆಡಿನ ಹಾಲಿನೊಳಗೆ ಸಾಣಿಗಿಲ್ಲ ಸೋಸ್ಕೊಂಡ್ರೆ ನಡಿತೈತಿ. ಅದು ಏನು ಸೋಸಿದ್ದೇನೈತಲ್ಲ ಬೇಸಿನಾಗ ಇದು ಮಾಡಿಕಿಸಿದ್ದು ಏನೈತಲ್ಲ ಕುಡಿಸ್ಕಿಸಿಂದ ಎಮ್ಮಿದಾರ ಕೊಡ್ರಿ, ಆಕಳದಾರ ಕೊಡ್ರಿ, ಯಾವಾದೇ ಕೊಡ್ರಿ, ಆಡಿದ್ದೇ ಇದ್ದರೂ ಮಜ್ಜಿಗೆ ಕೊಡ್ರಿ. ಮಜ್ಜಿಗೆ ಮೊಸರು ಹಾಲು ಇಷ್ಟೇ ಕೊಡಬೇಕು. 1 ದಿವಸ ಅಂತರೂ ಏನೂ ಕೊಡೇಬಾರ್ದು ಅವ್ರಿಗೆ. ಊಟ ಕೊಟ್ಟರು ಏನೈತಲ್ಲ ಅದು ಮಜ್ಜಿಗೆ ಮೊಸರೇ ಕುಡಿಸ್ಬೇಕು ಅವ್ರಿಗೆ. ಅದು ಪೂರಾ ಇಡೀ ದೇಹದಂದು ಏನೈತಲ್ಲ ಪೂರಾ ಮಜ್ಜಿಗೆ ಮೊಸರು ಹಾಲು ತುಪ್ಪ ಯಾವ್ದಾದ್ರು ಬೇಕಾದ್ರೆ ಕೊಡ್ರಿ. ಆಕಳ ತುಪ್ಪ ಇರಲಿಕ್ಕೆ ಎಮ್ಮೆ ಇರಲಿಕ್ಕೆ ಭಾಳ ಅತಿ ಇಲ್ಲ ತುಪ್ಪ. ಮತ್ತೇನು ಇದು 1 ದಿವಸ ಏನೈತಲ್ಲ ಸಪ್ಪಂದೆ ಇಲ್ಲಪ್ಪ ನಮ್ಗೆ ತುಪ್ಪ ಬಿಪ್ಪ ಏನೂ ಇರ್ಲಿಕ್ಕಂದ್ರು ಮತ್ತೇನೈತಲ್ಲ ಬರೀ ನೀವು ತೊಗರಿ ಬ್ಯಾಳಿದು ಕಟ್ಟಿರ್ಲಕ್ಕ ಅದಕ್ಕೆ ಉಪ್ಪಿಲ್ಲ ಸಕ್ಕರೆ ಇಲ್ಲ ಏನೂ ಇಲ್ಲ ಅದೇ ಕುಡಿಸ್ರಿ ನೀವು. ಮತ್ತು ಹುಳ್ಳಿ ಕಾಳದ ಕಾಡ ಅಂತ ಮಾಡ್ತಾರೆ ನಮ್ಮ ಕಡೆ. ಇಲ್ಲಿ ಇದು ಮಾಡ್ತಾರೆ ಏನಂತಾರೆ ಹುಳ್ಳಿ ಸಂಗಟಿ ಅಂತ ಮಾಡ್ತಾರೆ. ಅದಕ್ಕೆ ಉಪ್ಪಿಲ್ಲ ಏನೂ ಇಲ್ಲ. ಕಳ ಕುದಿಸಿ ಅದೇ ಕುಡಿಸ್ರಿ. ಸಂಗಟಿ ಇದ್ದದಂದ್ರೆ ಅದಕ್ಕೂ ಕುಡಿಸ್ರಿ. ಇಲ್ಲ ನೀವು ಹಾಲು ಇದ್ದು ಅಂದ್ರೆ ಹಾಲು ತಿಳಿಸ್ರಿ. ಮಜ್ಜಿಗೆ ಮೊಸರು ಇತ್ತಂದ್ರು ಮಜ್ಜಿಗೆ ಇದ್ದರೂ ತಳ್ಳಗಾಗಬೇಕು. ಮೊಸರಿದ್ದರೂ ಹುಳಿ ಆಗಿರಬಾರ್ದು. ಅಂಥದ್ದು 1 ದಿವಸ ತಿನ್ನಿಸಿದ್ರಂದ್ರೆ ಇಡೀ ಇಲ್ಲಿದ್ದು ಹಿಡಿದು ಎಲ್ತಾನೆ ಹಾಕಿರೋಲಕ್ಕ ಅವರು ತಲೆಯಾಗ ಏನು ಹಾಕಿರೋಲಕ್ಕ ಅದು ಎಲ್ಲ ಹೋಗುವಂಥದ್ದು. ಇದು ಏನೈತಲ್ಲ ನಮ್ಮ ಇದರದ್ದು ಕೈ ಹೀರಿಕಾಯಿದು. ಯಾಕಂದ್ರೆ ಇದು ಮಾಡ್ತಿರ್ತೇವೆ ನಾವು ಕೆಲವೊಂದು ಮಂದಿಗೆ ಮಾಡ್ತಿರ್ತೇವೆ. ಅಂದಲ್ಲೇ ನಮ್ಮ ಪೇಷಂಟ್ಗಳು ಏನದಾವಲ್ಲ 100ಕ್ಕೆ 100 ಸಕ್ಸಸ್ ಆಗೈತ್ರಿ ಸಾಹೇಬ್ರ ಅಂತ ಬರ್ತಾರೆ. ನಾವೇನೋ ಮುಂಜಾನೆ ಸುಟ್ಟು ಮಾಡಿದ್ರು ಭಾಳ ಆದ್ರೆ ನಮಗೆ ಎಷ್ಟು ಭಾಳ ಆದ್ರೆ ಒಂದು 5,000 to 6,000 ರೂಪಾಯಿ ಇದು 500 to 600 ರೂಪಾಯಿ ಬೀಳ್ಬೇಕಾದ್ರೆ ಭಾಳ ಇದು ಆಯಿತು. ದೊಡ್ಡ ಡಾಕ್ಟ್ರುಗಳು 10,000 ರೂಪಾಯಿ 5,000 3,000 ಗಳಿಸ್ತಿರ್ತಾರೆ. ನಾವು ಏನು 500-600 ರೂಪಾಯಿ ಸಿಕ್ಕರು ಸಾಕು ನಮಗೇನು. ನನ್ನ ಕರ್ನಾಟಕ ಒಳಗೆ ಯಾವುದು ಒಂದು ಏನೈತಲ್ಲ ಒಂದು ನಮ್ಮ ಪೇಷಂಟ್ಗಳಿಗೆ ಏನೈತಲ್ಲ ನಮ್ಮ ಕರ್ನಾಟಕ ಒಳಗೆ ನಂಬರ್ 1 ಆಗಬೇಕು. ನಾ ಹೇಳಬೇಕು. ಕೆಲವೊಂದು ಮಂದಿ ಮರಾಠಾಗ ಹೇಳತ್ತಂದ್ರು ನಮಗೆ ಹೇಳೋದಂತರೂ ಇದು ಮಾಡಿದ್ದೇವೆ. ಮರಾಠಾಗೂ ಹೇಳಿದ್ದಿಲ್ಲ. ಇದು ಏನೈತಲ್ಲ ಕನ್ನಡದೊಳಗೆ ಹೇಳಿದ್ದೈತಿ. ಕರ್ನಾಟಕದೊಳಗೆ ಕರ್ನಾಟಕದೊಳಗೆ ಎಲ್ಲರೂ ಏನೈತಲ್ಲ 1 ನಂಬರ್ ಇರಬೇಕಂತ ನನ್ನದೊಂದು ಇದು ಐತಿ. ನನ್ನ ರೈತರಾಯಿತು ನನ್ನ
ಎಷ್ಟೋ ಮಂದಿ ನಮ್ಮ ಎಲ್ಲ ಆಫೀಸರ್ ಆಯಿತು ಎಲ್ಲರಿಗೆ ಬರ್ತದು ಮಾಡ್ಸ್ಯಾರ ತಲೆಯಾಗ ಹೋಗಿದ್ದು ತೆಗಿ ಅಂತದ್ದು ಇದೇ ಒಂದು ಎದರದ್ದು ಕೈ ಹಿರಿಕಾಯ್ದು ಹೇಳಿಕೆಸಿಂದ ನಮ್ಮ ಮ್ಯಾನೇಜರ್ ಒಂದು ಸ್ವಲ್ಪ ಹೇಳ್ತಾರೆ. ನಮ್ಮ ವಿಡಿಯೋಕ್ಕೂ ಕೆಲವೊಂದು ಲೈಕ್ ಮಾಡಿರಿ, ಮುಂದಿನವ್ರು ಶೇರ್ ಮಾಡಿರಿ, ಒಬ್ರಿಗೊಬ್ರು ನೀವೇ ನೋಡಬೇಡ್ರಿ. ನಾನು ಲೈಕ್ ಎಷ್ಟು ಮಾಡ್ತಿರಲ್ಲ ಅಷ್ಟು ಉಮೇಶ ನೀವು ಲೈಕ್ ಮಾಡ್ಲಿಕ್ಕಂದ್ರೆ ನಾವು ವಿಡಿಯೋನೇ ಮಾಡೋದಿಲ್ಲ. ನಿಮ್ಮಂಥವ್ರಿಗೆ ನನ್ನ ಬಲ್ಯಾಕಿಗೆ ಕೆಲವೊಂದು ಮಂದಿ ಹೇಳ್ತಿರ್ತಾರೆ, ಅವ್ರು ತಾವೇ ಸ್ವತಃ ವೈದ್ಯರಾಗತ್ತಾರ. ಆಗಬೇಕಂತೀನಿ ನಾ ಹೋಗೋ ತಕ ಏನಂತಲ್ಲ ಒಂದು ನಮ್ಮ ಕರ್ನಾಟಕ ಪೂರಾ ಏನೈತಲ್ಲ ಗುಳಿಗೆ ಮುಕ್ತ ದೇಶ ಆಗ್ಬೇಕಂತ ನನ್ನೊಂದು ಅಂದಾಜು ಐತಿ. ಅಂಥದ್ದು ಏನೈತಲ್ಲ ನೀವು ನಿಮ್ಮ ಮೊದಲು ನಾವು ಮಾಡಿದ್ದೇ ಮಾಡ್ಕೊತ ಹೋಗಿರ್ತೇವೆ. ನಾವು ರೊಕ್ಕ ಖರ್ಚು ಮಾಡಬೇಡ್ರಿ, ಹೆಚ್ಚಿಗೆ ದುಡಿಬೇಕಾದ್ರೂ ಏನೈತಲ್ಲ ಇವತ್ತು ನಾಳೆ ಏನೈತಲ್ಲ ಬೆಳೆ ಬಂದಾಕರೆ ನಮ್ಮ ರೇಟ್ ಇರೋದಿಲ್ಲ. ನೀವೇನು ಆದಷ್ಟು ಇದು ಮಾಡಿರಿ. ನಿಮಗೇನು ತಿಳಿಲಿಕ್ಕಂದ್ರೆ ನನ್ನ ಫೋನ್ ನಂಬರ್ ಇರ್ತೈತಿ, ಒಬ್ರಿಗೊಬ್ರು ಕೇಳಿ ಗಿಸಿಂದ ಇಲ್ಲಪ್ಪ ಅಂದರು ನಮ್ಮ ಬಲ್ಯಾಗ ತಂದರು ನಾವು ಇದೇ ಹಾಕೋರು. ಮತ್ತೇನು ಅಷ್ಟೇನು ದುಡ್ಡು ಬೇಡೋದಿಲ್ಲ, ಇದ್ರ ಬೀಜದ್ದು ಏನಾಗಿರ್ತದೆ ಅಷ್ಟು ಕೊಡು ಅಂತ ಹೇಳಿ ಗಿಸಿಂದ ನಾ ಹೇಳ್ತೀನಿ. ನಮ್ಮ ಮ್ಯಾನೇಜರ್ ಸಾಹೇಬರು ಮಾತಾಡ್ತಾರೆ. ನೋಡ್ರಿ ಈಗ ಇವೆಲ್ಲ ಹೀರಿಕಾಯಿ ಅಂತ ಅಂದ್ರೆ ಕಹಿ ಹೀರಿಕಾಯಿ ಅಂತೇಳಿ ಕಿತ್ತು ತೆಗಿತಾರೆ. ಇದು ಭಾಳ ಔಷಧಕ್ಕೆ ಯೂಸ್ ಆಗುತ್ತೆ. ಅದಕ್ಕೆ ನೀವು ಐತ್ಲಿ ಕಾಯಿ ಇನ್ನೊಮ್ಮೆ ನೋಡಿರಿ. ಈಗ ಹೂವು ತೋರಿಸೀನಿ, ಎಲೆ ಎಲ್ಲಿ ಐತಿ. ನಮ್ಮ ಚಾನಲ್ನ ಪೂರ್ತಿಯಾಗಿ ನೋಡಿ, ನಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಿಮ್ಮ ಲೋಕಲ್ ಗ್ರೂಪ್ಗಳದಿದ್ದು ಅಂದ್ರೆ ಲೈಕ್ ಮಾಡಿರಿ. ಲೋಕಲ್ ಗ್ರೂಪ್ಗಳು ಇರ್ತಾವಲ್ಲ ಹಾಕಿ ಒಬ್ರಿಗೊಬ್ರು ಐತಲ್ಲ ಇದನ್ನು ಮುಂದುವರೆಸ್ರಿ, ಬೇರೆದವ್ರಿಗೆ ಪ್ರಚಾರ ಆಗಲಿ. ಯಾಕಂದ್ರೆ ಅವರು ಇದನ್ನು ನೋಡಿ ಐತಲ್ಲ ಎಲ್ಲನೂ ಯೂಸ್ ಮಾಡ್ಕೊಳ್ಳಿ ಅಂಥೇಳಿ ನಮಸ್ಕಾರ ಮಾಡ್ತೀನಿ.